ಹಿಂದೂ ಪುರಾಣಗಳ ಪ್ರಕಾರ ವಿಶ್ವಕರ್ಮನನ್ನು ವಿಶ್ವದ ಮೊದಲ ಇಂಜಿನಿಯರ್ ಮತ್ತು ದೇವತೆಗಳ ವಾಸ್ತುಶಿಲ್ಪ ಎಂದು ಪರಿಗಣಿಸಲಾಗಿದೆ. ಅವರು ಸ್ವರ್ಗ, ಲೋಕ, ದ್ವಾರಕನಗರ, ಹಸ್ತಿನಾಪುರ, ಲಂಕಾ ಮುಂತಾದ ಪ್ರಸಿದ್ಧ ನಗರಗಳನ್ನು ನಿರ್ಮಿಸಿದ್ದಾರೆ. ಅಲ್ಲದೆ ವಿಷ್ಣುವಿನ ಸುದರ್ಶನ ಚಕ್ರ, ಶಿವನ ತ್ರಿಶೂಲ, ಇಂದ್ರನ ವಜ್ರಾಯುಧ, ಕುಬೇರನ ಪುಷ್ಪಕ ವಿಮಾನ ಮುಂತಾದ ದಿವ್ಯ ಆಯುಧಗಳು ಮತ್ತು ವಸ್ತುಗಳ ನಿರ್ಮಾಣಕರ್ತ ಎಂದು ಪ್ರಸಿದ್ಧರಾಗಿದ್ದಾರೆ. ಅದೇ ರೀತಿ ದಿನಾಂಕ 17/9/2025 ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಒಡೆಯರಹಟ್ಟಿ ಗ್ರಾಮದಲ್ಲಿ ಅತಿ ವಿಜೃಂಭಣೆಯಿಂದ ಭಗವಾನ್ ಶ್ರೀ ವಿಶ್ವಕರ್ಮ ಜಯಂತಿಯನ್ನು ಆಚರಿಸಲಾಯಿತು. ಮೊದಲಿಗೆ ಶ್ರೀ ಭಗವಾನ್ ವಿಶ್ವಕರ್ಮನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಂತರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಗೆ ಪೂಜೆ ಸಲ್ಲಿಸಿ ತದನಂತರ ಕುಂಭಮೇಳ, ಆರತಿ ಮತ್ತು ಸಕಲ ವಾದ್ಯ ಮೇಳಗಳ ಜೊತೆ ಮೆರವಣಿಗೆ ಪ್ರಾರಂಭವಾಯಿತು. ನಂತರ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಚಾವಡಿ ಮಾರ್ಗವಾಗಿ ಬಂದು ದ್ಯಾಮವ್ವ ದೇವಿಗೆ ಪೂಜೆ ಸಲ್ಲಿಸಿ ನಂತರ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯದತ್ತ ಸಂವಾದ ಚಿತ್ತ. ಇದರ ಮಧ್ಯದಲ್ಲಿ ಸಾರ್ವಜನಿಕರ ಗಮನ ಸೆಳೆದ ಗರಡಿ ವಾದ್ಯ ಮೇಳದ ದೃಶ್ಯ ಕಾರ್ಯಕ್ರಮವು ಶ್ರೀಮತಿ ರಾಜಶ್ರೀ ಬಡಿಗೇರ್ ಇವರ ನಿರೂಪಣೆಯೊಂದಿಗೆ ಪ್ರಾರಂಭವಾಯಿತು. ಹಾಗೂ ದ್ಯಾಮವ್ವ ದೇವಿಯ ಪಾದಕ್ಕೆ ನಮಸ್ಕರಿಸುತ್ತಾ ಪಂಚಸಿದ್ದೇಶ್ವರರನ್ನು ಮನದಲ್ಲಿ ನೆನೆಯುತ್ತಾ ಪ್ರಭು ಶ್ರೀ ವಿರಾಟ ವಿಶ್ವಕರ್ಮರ ಪಾದಕ್ಕೆ ವಂದಿಸುತ್ತಾ ಕಾರ್ಯಕ್ರಮ ಪ್ರಾರಂಭಿಸೋಣ. ನಡೆಯೊಳಗಿನ ನುಡಿಯಾಗಿ ನುಡಿಯೊಳಗಿನ ಅಂಗವಾಗಿ ಕಾರುಣ್ಯ ಕಾಯದ ಜ್ಯೋತಿಯಾದ ಗುರುವಿಗೆ ಶರಣು ಎನ್ನುತ್ತಾ ಈಗ ವೇದಿಕೆಗೆ ಬರುತ್ತಿದ್ದ ಈ ಒಂದು ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ದಿವಂಗತ ಶ್ರೀ ಮಾರುತಿ ತೋಳಮರಡಿ ರವರಿಗೆ ಮೌನಾಚರಣೆಯ ಮೂಲಕ ಭಕ್ತಿ ನಮನಗಳನ್ನು ಸಲ್ಲಿಸಿದ್ರು. ಆಚರಿಸುವುದರ ಮೂಲಕ ಕೇಳಿಕೊಂಡು ಅನಂತರದಲ್ಲಿ ಕಾರ್ಯಕ್ರಮ ಪ್ರಾರಂಭಿಸೋಣ. ಎಲ್ಲರೂ ಎದ್ದು ನಿಂತು ಮೌನಾಚರಣೆಯನ್ನು ಮಾಡಬೇಕಾಗಿ ನಂತರ ಶ್ರೀ ನಾರಾಯಣ್ ತೋಟಗಿ ಗುರುಗಳು ಹಾಗೂ ಸರ್ವ ಗಣ್ಯರಿಂದ ಪೂಜಾ ಕಾರ್ಯಕ್ರಮ ನೆರವೇರಿತು. ಮೊದಲನೇದಾಗಿ ನಮ್ಮೆಲ್ಲರಿಗೂ ವಿಶ್ವಕರ್ಮನ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಅವರಿವರನ್ನದೇ ಎಲ್ಲ ನನ್ನ ಹಿರಿಯರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೇನೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ವಿಶ್ವಕರ್ಮ ಸಮಾಜದ ಬಂಧುಗಳಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೆಯೇ ಗ್ರಾಮದ ಎಲ್ಲ ಸಮುದಾಯದ ನನ್ನ ಯುವ ಮಿತ್ರರಿಗೂ ಕೂಡ ನಮಸ್ಕಾರಗಳನ್ನ ತಿಳಿಸುತ್ತಾ ಯಾಕೋ ಸ್ವಲ್ಪ ಒಂದು 5 ನಿಮಿಷದಿಂದ ಒಂದು ವಾಸ್ ಬೇರೆ ಈ ಕಡೆಯಿಂದ ಒಂದು ವಾಸ್ ಬಂತು. ಸ್ವಲ್ಪ ಮನಸ್ಸು ಯಾರಕ್ಕೋ ಚಂಚಲ ಆಗದ, ಚಂಚಲ ಮಾಡ್ಕೋಬೇಡ್ರಿ. ಯಾಕಂತಂದ್ರೆ ಕಾರ್ಯಕ್ರಮ ಇನ್ನೂ ಒಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಈ ಕಾರ್ಯಕ್ರಮವನ್ನು ನಾವು ಸಂಪೂರ್ಣವಾಗಿ ಕೇಳೇ ಹೋಗ್ತೀವಿ ಅನ್ನುವಂಥ ದೃಢ ನಿರ್ಧಾರ ಮಾಡಬೇಕು. ಯಾಕಂತಂದ್ರೆ ಇಷ್ಟು ಕಾರ್ಯಕ್ರಮ ನಡೆಸ್ಬೇಕಾದ್ರೆ ನಮ್ಮ ಸಂಘಟಕರಿಗೆ 15 ದಿವಸದಿಂದ ಪ್ರಯತ್ನ ಪಟ್ಟಾರೆ. ಯಾರನ್ನ ಜಸ್ಟ್ ಕರೆಸ್ಬೇಕು, ಏನೇನು ವ್ಯವಸ್ಥೆ ಮಾಡಬೇಕು, ಹೆಂಗೆ ಮಾಡಬೇಕು ಅಂತೇಳಿ. ಆ ಕಾರ್ಯಕ್ರಮದ ಸಾರ್ಥಕತೆ ಬರ್ಬೇಕಾತಪ್ಪ ಅಂತಂದ್ರೆ ಏನು ನೀವು
ತಾಳ್ಮೆಯಿಂದ ಕೂಡ್ತೀರಿ. ಇಲ್ಲಿ ಏನು ಕಾರ್ಯಕ್ರಮ ನಡೀತಿತ್ತು ಅದನ್ನ ಎಷ್ಟೊತ್ತು ತಾಳ್ಮೆಯಿಂದ ಕೂತು ಕೇಳ್ತಿರ್ಲ, ಅವರಿಗೆ ಅಷ್ಟು ಸಮಾಧಾನ ಆಗ್ತದ. ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವಿಶ್ವಗುರು ವಿರಾಟ ವಿಶ್ವಕರ್ಮ ಅವರ ಪಾದಕ್ಕೆ ಹಣೆಮಣೆದು ವಿಶ್ವಕರ್ಮ ಜಯಂತಿಯಂದು ತಾವೆಲ್ಲ ಭಾಗವಹಿಸಿದ್ದಕ್ಕೆ ತಮಗೆಲ್ಲ ಅನಂತ ಅನಂತ ಪ್ರಣಾಮಗಳು. ಬಂಧುಗಳೇ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶ್ವಕರ್ಮ ಜಯಂತಿಯನ್ನ ಅತ್ಯಂತ ವಿಜೃಂಭಣೆಯಿಂದ ಒಡಟ್ಟಿ ಗ್ರಾಮದಲ್ಲಿ ನಮ್ಮೆಲ್ಲ ಸಮಾಜದ ಬಂಧು ಬಾಂಧವರು ಮತ್ತು ಎಲ್ಲ ಕಮಿಟಿ ಹಿರಿಯರು ಬಹಳಷ್ಟು ಪರಿಶ್ರಮ ಹಾಕಿ ಆಯೋಜನೆ ಮಾಡಿದ್ದಾರೆ. ಪ್ರತಿ ವರ್ಷ ಆಚರಿಸುವ ಉದ್ದೇಶ ಏನು ಅಂತಂದ್ರೆ, ವಿಶ್ವಕರ್ಮರು ಭೂಮಿ ಮೇಲೆ ಜನಿಸಿದ ನಂತರ, ಅಂದರೆ ಈ ಸೃಷ್ಟಿಯನ್ನ ರಚಿಸಿ ವಿಶ್ವಕ್ಕೆ ಒಂದು ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿ ಯುವ ನಾಯಕರಾದ ಶ್ರೀ ಸರ್ವೋತ್ತಮ್ ಜಾರಕಿಹೊಳಿ ಇವರು ಆಗಮಿಸಿ ಕಾರ್ಯಕ್ರಮ ಮತ್ತಷ್ಟು ಬೆರಗು ತಂದರು. ಸಾಹುಕಾರ ಪ್ರೀತಿಲು ನೋವಲ್ಲು ಪಾಲುದಾರ, ಬಂದಾರೋ ಸಾಹುಕಾರ, ಕನಸಲ್ಲು ಕೈ ಹಿಡಿಯೋ ಸೂತ್ರಧಾರ, ಎಲ್ಲ ಸಹಿಸಿ ನಗುವ ಜಾದುಗಾರ. ಬಂದಾರೋ ಸಾಹುಕಾರ. ಅವರಿವರೆನ್ನದೇ ಕೊನೆಗೂ ಈ ಒಂದು ಅದ್ಭುತ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿ ಪಾಲ್ಗೊಂಡಿರುವಂತಹ ಶ್ರೀ ಮನೋಹರ್ ಪಂದರ್, ಶ್ರೀ ವಿರೂಪಾಕ್ಷ ಬಡಿಗೇರ್, ಶ್ರೀ ಸಂಜು ಬಡಿಗೇರ್, ಮಹಾದೇವ ತೇಲಿ, ಶ್ರೀ ಪರಸಪ್ಪ ಸಾರಾಪುರ್, ಶ್ರೀ ರೆಬ್ಬೂಜಿ ಮಳಿವಡೇರ್, ಶ್ರೀ ಬಸು ಸಾರಾಪುರ್, ಶ್ರೀ ಮಾಂತೇಶ್ ಪತ್ತಾರ್, ಶ್ರೀ ಮಹೇಶ್ ಪತ್ತಾರ್, ಶ್ರೀ ಪಾಂಡುರಂಗ ಬೀರನಗಡ್ಡಿ, ಶ್ರೀ ಮಂಜುನಾಥ್ ಬಡಿಗೇರ್, ಶ್ರೀ ಬಸಪ್ಪ ಮಳಿವಡೇರ್ ಮತ್ತು ಸಮಸ್ತ ವಿಶ್ವಕರ್ಮ ಕುಲಬಾಂಧವರು ಮತ್ತು ಪಡೆಯರಹಟ್ಟಿ ಗ್ರಾಮದ ಹಿರಿಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು.